ವೀಳ್ಯದೆಲೆಯನ್ನು ಹಿಂದೂ ಧರ್ಮದಲ್ಲಿ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ತಿನ್ನುವುದರ ಜೊತೆಗೆ ಪೂಜೆಯಲ್ಲಿಯೂ ವೀಳ್ಯದೆಲೆಯನ್ನು ಬಳಸುತ್ತಾರೆ. ಪೂಜೆಯ ಸಮಯದಲ್ಲಿ ವೀಳ್ಯದೆಲೆಯನ್ನು ಬಳಸುವುದರಿಂದ ಭಗವಂತನ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ. ವೀಳ್ಯದೆಲೆಯನ್ನು ಗೌರಿ ಮತ್ತು ಗಣೇಶನ ರೂಪವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಇದನ್ನು ಹೆಚ್ಚಾಗಿ ಪೂಜೆಯಲ್ಲಿ ಬಳಸಲಾಗುತ್ತದೆ. ವೀಳ್ಯದೆಲೆಯ ಪರಿಹಾರಗಳನ್ನು ತೆಗೆದುಕೊಳ್ಳುವುದರಿಂದ ವ್ಯಾಪಾರ ವೃದ್ಧಿಗೆ, ಸ್ಥಗಿತಗೊಂಡ ಕೆಲಸಗಳು ಮತ್ತೆ ಆರಂಭವಾಗಲು, ಮದುವೆಯಲ್ಲಿ ಎದುರಾಗುವ ಅಡೆತಡೆಗಳು ಸೇರಿದಂತೆ ಇನ್ನಿತರ ಅನೇಕ ಸಮಸ್ಯೆಗಳು ದೂರಾಗುತ್ತದೆ. ಪೂಜೆಯ ಸಮಯದಲ್ಲಿ ಮಾತ್ರವಲ್ಲದೆ ವೀಳ್ಯದೆಲೆ ನಮ್ಮ ಅನೇಕ ಕಷ್ಟಗಳಿಗೆ ಸಹ ಪರಿಹಾರ ನೀಡುತ್ತದೆ. ವೀಳ್ಯದೆಲೆಯಿಂದ ನಾವು ಯಾವೆಲ್ಲ ಪರಿಹಾರ ಕ್ರಮಗಳನ್ನು ಮಾಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುಂಚೆ ಇನ್ನು ಯಾರಾದರೂ ಎ ಟು ಝೆಡ್ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪೂಜೆಯ ಸಮಯದಲ್ಲಿ ವೀಳ್ಯದೆಲೆಯನ್ನು ಬಳಸುವುದನ್ನು ನೀವು ನೋಡಿರಬಹುದು. ಪೂಜೆಯ ನಂತರ ಈ ವೀಳ್ಯದೆಲೆಯನ್ನು ನಿಮ್ಮ ಲಾಕರ್ನಲ್ಲಿ ಇಡಬೇಕು. ಇದು ಮನೆಗೆ ಸಂಪತ್ತನ್ನು ತರುವ ಉತ್ತಮ ಉಪಾಯವೆಂದು ಪರಿಗಣಿಸಲಾಗುತ್ತದೆ. ಅರಳಿ ಮರವನ್ನು ಪೂಜಿಸಿದ ನಂತರ ಅಲ್ಲಿ 1 ರೂಪಾಯಿ ನಾಣ್ಯ ಮತ್ತು ವೀಳ್ಯದೆಲೆ ಇರಿಸಿ. 2ನೇ ದಿನ ಆ ಮರದಿಂದ ಒಂದು ಎಲೆಯನ್ನು ಕಿತ್ತು ಆ ಎಲೆಯಲ್ಲಿ 1 ವೀಳ್ಯದೆಲೆ ಮತ್ತು ನಾಣ್ಯವನ್ನು ಇಟ್ಟು ಅದನ್ನು ಕೆಂಪು ದಾರದಿಂದ ಕಟ್ಟಿ ನಿಮ್ಮ ಪರ್ಸ್ನಲ್ಲಿ ಅಥವಾ ತಿಜೋರಿಯಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಯಾವುದೇ ಕೆಲಸವು ಸ್ಥಗಿತಗೊಂಡಿದ್ದರೆ ಮತ್ತು ಹಲವಾರು ಪ್ರಯತ್ನಗಳ ನಂತರವೂ ಅದು ಪೂರ್ಣಗೊಳ್ಳದಿದ್ದರೆ ನಿಮ್ಮ ಪರ್ಸ್ನಲ್ಲಿ 2 ಲವಂಗ ಮತ್ತು 1 ವೀಳ್ಯದೆಲೆ ಇಟ್ಟುಕೊಳ್ಳಿ. ಕೆಲಸದ ಸಮಯದಲ್ಲಿ ಲವಂಗವನ್ನು ಬಾಯಿಯಲ್ಲಿ ಇಟ್ಟುಕೊಂಡು ದೇವಸ್ಥಾನದಲ್ಲಿ ವೀಳ್ಯದೆಲೆ ಅರ್ಪಿಸಿ. ಇದರಿಂದ ನಿಮ್ಮ ಕೆಲಸದಲ್ಲಿನ ಅಡೆತಡೆಗಳು ಶೀಘ್ರದಲ್ಲೇ ನಿವಾರಣೆಯಾಗುತ್ತದೆ. ಮದುವೆಯಲ್ಲಿ ವಿಳಂಬವಾಗುತ್ತಿದ್ದರೆ ಅಥವಾ ಸರಿಯಾದ ಜೀವನ ಸಂಗಾತಿ ಸಿಗದಿದ್ದರೆ ಅಡಿಕೆಯನ್ನು ವೀಳ್ಯದೆಲೆಗೆ ಹಾಕಿ ಬೆಳ್ಳಿಯ ಪೆಟ್ಟಿಗೆಯಲ್ಲಿಟ್ಟು ಹುಣ್ಣಿಮೆಯ ರಾತ್ರಿ ಪೂಜಾ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿದರೆ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತದೆ. ಮಂಗಳವಾರ ಅಥವಾ ಶನಿವಾರದಂದು ಹನುಮಂತನಿಗೆ ವೀಳ್ಯದೆಲೆಯನ್ನು ಅರ್ಪಣೆ ಮಾಡಬೇಕು. ಹನುಮಂತನಿಗೆ ವೀಳ್ಯದೆಲೆ ಎಂದರೆ ತುಂಬಾ ಇಷ್ಟ ಎನ್ನಲಾಗುತ್ತದೆ. ಆದ್ದರಿಂದ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಬಹಳ ದಿನಗಳಿಂದ ಬರುತ್ತಿದ್ದ ಅಡೆತಡೆಗಳು ದೂರವಾಗುತ್ತವೆ ಮತ್ತು ನೀವು ಬಯಸಿದ ಯಶಸ್ಸನ್ನು ಪಡೆಯುತ್ತೀರಿ. ಅಲ್ಲದೆ ಕೆಲಸದಲ್ಲಿ ಅನೇಕ ಅವಕಾಶಗಳು ಸಹ ಸಿಗುತ್ತದೆ. ಲಕ್ಷ್ಮೀದೇವಿಗೆ ವೀಳ್ಯದೆಲೆ ಬಹಳ ಪ್ರಿಯವಾದುದು. ಹಾಗಾಗಿ ಹೋಳಿಕಾ ದಹನದ ದಿನದಂದು 7 ವೀಳ್ಯದೆಲೆಗಳನ್ನು ತೆಗೆದುಕೊಂಡು ಬೆಂಕಿಯನ್ನು 7 ಬಾರಿ ಪ್ರದಕ್ಷಿಣೆ ಹಾಕಬೇಕು. ಪ್ರತಿ ಸುತ್ತಿನ ನಂತರ ಬೆಂಕಿಗೆ ವೀಳ್ಯದೆಲೆ ಹಾಕಿ. ಹೀಗೆ 7 ಬಾರಿ ಪ್ರದಕ್ಷಿಣೆ ಮಾಡುವಾಗ 7 ಎಲೆಗಳನ್ನು ಅರ್ಪಿಸಿ. ಲಕ್ಷ್ಮೀದೇವಿಯು ಇದರಿಂದ ಸಂತುಷ್ಟಳಾಗಿ ಸಮೃದ್ಧಿ ಹಾಗೂ ಸಂತೋಷವನ್ನು ನೀಡುತ್ತಾಳೆ ಎನ್ನುವ ನಂಬಿಕೆ ಇದೆ. ಸಾಮಾನ್ಯವಾಗಿ ಕೆಲಸಕ್ಕಾಗಿ ಬಹಳ ಪರದಾಡಬೇಕಾಗುತ್ತದೆ. ನೀವು ಸಹ ತುಂಬಾ ಸಮಯದಿಂದ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ, ಅದೆಷ್ಟೇ ಪ್ರಯತ್ನ ಮಾಡಿದರೂ ಸೋತಿದ್ದರೆ ಅದಕ್ಕೆ ಈ ವೀಳ್ಯದೆಲೆ ಪರಿಹಾರ ನೀಡುತ್ತದೆ. ಮನೆಯಿಂದ ಹೊರಗೆ ಹೋಗುವಾಗ ಜೇಬಿನಲ್ಲಿ ವೀಳ್ಯದೆಲೆಯನ್ನು ಇಟ್ಟುಕೊಳ್ಳಬೇಕು. ಇದರಿಂದ ನೀವು ಹೋಗುವ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ. ಸಂಸಾರದಲ್ಲಿ ಅನೇಕ ಸಮಸ್ಯೆಗಳು ಇರುತ್ತದೆ. ಆಗಾಗ ಜಗಳ ಉಂಟಾಗುವುದು, ಪ್ರೀತಿ ಕಡಿಮೆಯಾಗುವುದು, ಹೀಗೆ ಅನೇಕ ತೊಂದರೆಗಳಾಗುತ್ತದೆ. ಈ ಸಮಸ್ಯೆ ನಿಮಗೂ ಇದ್ದರೆ ಕರ್ಪೂರವನ್ನು ವೀಳ್ಯದೆಲೆಯಲ್ಲಿ ಹಾಕಿ ಮತ್ತು ಅದನ್ನು ಪ್ರತಿದಿನ ಸಂಜೆ ಸುಡಬೇಕು. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಈ ಪರಿಹಾರವನ್ನು ಮಾಡುವುದರಿಂದ ಕೌಟುಂಬಿಕ ವಿವಾದಗಳಿಂದ ಪರಿಹಾರವನ್ನು ಪಡೆಯಬಹುದು. ಹಣಕಾಸಿನ ಸಮಸ್ಯೆ ಎಲ್ಲರನ್ನೂ ಕಾಡುತ್ತದೆ. ಹಣ ಉಳಿಸಲು ಪರದಾಡುವುದು ಅಥವಾ ಸಂಪಾದನೆ ಮಾಡಲು ಕಷ್ಟಪಡುವುದು, ಹೀಗೆ ಬಹಳ ಸಮಯದಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ 2 ಲವಂಗ ಹಾಗೂ 1 ಕರ್ಪೂರವನ್ನು ತುಪ್ಪದಲ್ಲಿ ಅದ್ದಿ ಮತ್ತು ಅವುಗಳನ್ನು ವೀಳ್ಯದೆಲೆಯ ಮೇಲೆ ಇಡಿ. ಈ ವೀಳ್ಯದೆಲೆಯನ್ನು ಬೆಂಕಿಯಲ್ಲಿ ಸುಟ್ಟು ಬಿಡಿ. ಇದರಿಂದ ನಿಮಗೆ ಆರ್ಥಿಕ ಲಾಭ ಸಿಗುತ್ತದೆ.
ದಾಂಪತ್ಯ ಜೀವನದಲ್ಲಿನ ಸಮಸ್ಯೆಗಳನ್ನು ನಿವಾರಿಸಲು ಶುಕ್ರವಾರದಂದು ಎಲೆಯ ಮೇಲೆ 7 ಗುಲಾಬಿ ದಳಗಳನ್ನು ಇರಿಸಿ ಮತ್ತು ಅದನ್ನು ಲಕ್ಷ್ಮೀದೇವಿಯ ದೇವಾಲಯದಲ್ಲಿ ಇರಿಸಿ. ನೀವು ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಅವುಗಳನ್ನು ಮನೆಯಲ್ಲಿ ಪೂಜಾ ಸ್ಥಳದಲ್ಲಿ ಇರಿಸಿ. ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವು ಬರಲು ಪ್ರಾರಂಭಿಸುತ್ತದೆ ಎಂದು ನಂಬಲಾಗಿದೆ. ವೀಳ್ಯದ ಎಲೆಗಳನ್ನು ಬಳಸುವುದರಿಂದ ರಾಹು ಮತ್ತು ಕೇತುವಿನ ಋಣಾತ್ಮಕ ಪರಿಣಾಮಗಳು ಕಡಿಮೆಯಾಗುತ್ತವೆ. ಈ ಎಲೆ ನಕಾರಾತ್ಮಕತೆಯನ್ನು ತೆಗೆದುಹಾಕಲು ಸಹ ಉಪಯುಕ್ತವಾಗಿದೆ. ಗುರುವಾರ ವಿಷ್ಣುವಿಗೆ ಎಲೆಗಳನ್ನು ಅರ್ಪಿಸುವುದರಿಂದ ಕೆಲಸದಲ್ಲಿನ ಅಡೆತಡೆಗಳು ಕಡಿಮೆಯಾಗುತ್ತವೆ ಎಂದು ಹೇಳಲಾಗುತ್ತದೆ. ಶನಿವಾರದಂದು 5 ವೀಳ್ಯದೆಲೆಗಳನ್ನು ಒಂದು ದಾರದಲ್ಲಿ ಕಟ್ಟಿ ನಿಮ್ಮ ಅಂಗಡಿಯ ಪೂರ್ವ ದಿಕ್ಕಿನಲ್ಲಿ ಇರಿಸಿ. ಪ್ರತಿ ಶನಿವಾರ ಈ ಎಲೆಗಳನ್ನು ಬದಲಾಯಿಸಿ ಮತ್ತು ಹಳೆಯ ಎಲೆಗಳನ್ನು ಹರಿಯುವ ನೀರಿಗೆ ಎಸೆಯಿರಿ. ಈ ಪರಿಹಾರವನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ವ್ಯವಹಾರದಲ್ಲಿ ಲಾಭ ಗಳಿಸಬಹುದು. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವಾಸ್ತುದೋಷ ಇದ್ದರೆ, ವೈಮನಸ್ಯದ ವಾತಾವರಣವಿದ್ದರೆ ಅರಿಶಿನ ಮಿಶ್ರಿತ ನೀರನ್ನು ವೀಳ್ಯದೆಲೆಯಿಂದ ಸಿಂಪಡಿಸಿ. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ನೀವು ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿದ್ದರೆ ಕಲಶದ ನೀರಿನಲ್ಲಿ ಅರಿಶಿನವನ್ನು ಮಿಶ್ರಣ ಮಾಡಿ ಆ ನೀರನ್ನು ವೀಳ್ಯದೆಲೆಯಿಂದ ಮನೆಯ ಮೂಲೆಯಲ್ಲಿಯೂ ಸಿಂಪಡಿಸಿ.